ಓಂ ಶ್ರೀ ಗಣೇಶಾಯ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಕಾರ್ತಿಕ ಪುರಾಣ ಅಧ್ಯಾಯ 24. ಭಕ್ತ ಅಂಬರೀಷನ ಕಥೆ. ಅತ್ರಿ ಮತ್ತು ಅಗಸ್ತ್ಯ ಮುನಿಗಳ ನಡುವೆ ಕಾರ್ತಿಕ ಮಾಸದ ವ್ರತದ ಆಚರಣೆಯಿಂದ ಉಂಟಾಗುವ ಪುಣ್ಯ ಫಲಗಳ ಕುರಿತು ಚರ್ಚೆ ನಡೆದ ಘಟನೆಗಳನ್ನು ಕಥೆಯ ರೂಪದಲ್ಲಿ ಹೇಳಲಾಗುತ್ತಿತ್ತು. ಭಕ್ತರೇ, ಕಾರ್ತಿಕ ಮಾಸದ ವ್ರತ ಆಚರಣೆ ಮಾಡುವುದರಿಂದ ಲಭಿಸುವ ಪುಣ್ಯ ಅಸಂಖ್ಯ. ಅಗಣಿತ ದ್ವಾದಶಿ ಮಾಸಗಳಲ್ಲಿ ಕಾರ್ತಿಕ ಮಾಸ ಅತ್ಯಂತ ಶ್ರೇಷ್ಠ. ಈ ಮಾಸದಲ್ಲಿ ಮಹಾನದಿಗಳಲ್ಲಿ ಸ್ನಾನ ಮಾಡುವುದು ಸೂಕ್ತ ಮತ್ತು ಉತ್ತಮ. ಗಂಗಾ ಕಾವೇರಿ ನದಿಗಳಲ್ಲಿ ಸ್ನಾನ ಮಾಡುವುದು ಪವಿತ್ರ, ಶ್ರೇಷ್ಠ. ಆ ದಿನಗಳಲ್ಲಿ ಗ್ರಹಣ ಬಿಟ್ಟ ನಂತರ ಸ್ನಾನ ಮಾಡಿ ದಾನ ಧರ್ಮಗಳನ್ನು ಮಾಡುವುದು ಕ್ಷೇಮ. ದಾನ ಧರ್ಮಗಳು ಎಂದರೆ ತಮ್ಮ ಯಥಾಶಕ್ತಿ ದಾನ ಮಾಡಬೇಕು. ಬ್ರಾಹ್ಮಣರಿಗೆ ದಾನ ನೀಡುವುದರಿಂದ ಉತ್ತಮ, ಅಧಿಕ ಫಲಗಳು ಲಭಿಸುತ್ತವೆ. ಅಂದು ಲಭಿಸಿದ ಪುಣ್ಯ ಬೇರೆ ದಿನಗಳಲ್ಲಿ ಮಾಡಿದ ದಾನ ಧರ್ಮಕ್ಕಿಂತ ಅಧಿಕ ಎನ್ನುತ್ತಾರೆ. ಕಾರ್ತಿಕ ಮಾಸದ ದಶಮಿ ದಿನ ಮಧ್ಯಾಹ್ನ ಭೋಜನ ಸ್ವೀಕಾರ ಮಾಡಿ ರಾತ್ರಿ ಸಮಯದಲ್ಲಿ ಉಪವಾಸ ಇರಬೇಕು. ಏಕಾದಶಿ ದಿನದಲ್ಲಿ ಇಡೀ ದಿನ ಉಪವಾಸ ಇರಬೇಕು. ಉಪವಾಸದ ಸಮಯದಲ್ಲಿ ಹರಿನಾಮ ಜಪಿಸಬೇಕು. ಮರುದಿನ ಬೆಳಿಗ್ಗೆ ಪುನಃ ದೇವತಾ ಕಾರ್ಯ ಮಾಡಿ ದ್ವಾದಶಿ ಲಗ್ನ ಇರುವ ಸಮಯದಲ್ಲಿ ಭೋಜನ ಸೇವಿಸಿ ಉಪವಾಸ ತೊರೆಯಬೇಕು. ಈಗ ಕಾರ್ತಿಕ ದ್ವಾದಶಿ ವ್ರತದ ಬಗ್ಗೆ ವಿವರಣೆ ತಿಳಿಸಿ ಹೇಳುವ ಕಥೆ ಇದೆ. ಆ ಕಥೆಯನ್ನು ಕೇಳಿದರೆ ಮುಕ್ತಿ, ಮೋಕ್ಷ ಲಭಿಸುತ್ತದೆ. ಬಹಳ ಹಿಂದೆ ಅಂಬರೀಷ ಎನ್ನುವ ಹೆಸರಿನ ರಾಜ ಇದ್ದನು. ಅವನು ಅತ್ಯಂತ ದಯಾಗುಣವುಳ್ಳವನು. ಅವನು ತನ್ನ ಪ್ರಜೆಗಳನ್ನು ಮಕ್ಕಳಂತೆ ಕಾಣುತ್ತಿದ್ದನು. ಅವನು ಹರಿಭಕ್ತ. ಪ್ರತಿನಿತ್ಯ ಹರಿಯನ್ನು ಸ್ಮರಿಸಿ ಪೂಜಿಸಿ ನಂತರ ನೀರು ಕುಡಿಯುತ್ತಿದ್ದನು. ಅಂತಹ ದಿವ್ಯ ಭಕ್ತಿ ಅವನಲ್ಲಿ ಇತ್ತು. ಪ್ರತಿ ತಿಂಗಳು ಬರುವ ದ್ವಾದಶಿ ತಿಥಿಯ ದಿನ ವ್ರತದ ಆಚರಣೆ ಮಾಡುತ್ತಿದ್ದನು. ಪ್ರತಿ ತಿಂಗಳು ಬರುವ ರೀತಿಯಲ್ಲಿ ಅಂದು ಸಹ ದ್ವಾದಶಿ ತಿಥಿ ಬಂದಿತು. ಅಂದು ದ್ವಾದಶಿ ಗಳಿಗೆ ಸ್ವಲ್ಪ ಸಮಯ ಮಾತ್ರ ಇತ್ತು. ಆ ಗಳಿಗೆ ಮುಗಿಯುವಷ್ಟರಲ್ಲಿ ದ್ವಾದಶಿ ವ್ರತವನ್ನು ಆಚರಿಸಿ ಮುಗಿಸಬೇಕು. ಅಂಬರೀಷ ನಿತ್ಯದಂತೆ ಬಹಳ ಬೇಗ ಎಚ್ಚರಗೊಂಡು ನಿತ್ಯ ಕರ್ಮಗಳನ್ನು ಮುಗಿಸಿ ದ್ವಾದಶಿ ಪೂಜೆಯನ್ನು ಆ ಘಳಿಗೆಯ ಒಳಗೆ ಮಾಡಿ ಮುಗಿಸಿದನು. ಹಿಂದಿನ ದಿನ ಏಕಾದಶಿ. ರಾಜ ಕಟ್ಟುನಿಟ್ಟಿನ ಉಪವಾಸ ಆಚರಣೆ ಮಾಡಿದ್ದನು. ದ್ವಾದಶಿ ಗಳಿಗೆಯಲ್ಲಿ ಬ್ರಾಹ್ಮಣರಿಗೆ ಭೋಜನ ನೀಡಿ ತಾನು ಉಪವಾಸವನ್ನು ತ್ಯಜಿಸಬೇಕಾಗಿತ್ತು. ಅಡುಗೆ ಮನೆಯಲ್ಲಿ ಸಮಾರಾಧನೆಗೆ ಬೇಕಾಗಿರುವ ಸಕಲ ಸಿದ್ಧತೆಗಳು ನಡೆದಿತ್ತು. ಆ ಸಮಯದಲ್ಲಿ ಕೋಪಕ್ಕೆ ತಕ್ಕ ಪ್ರತಿರೂಪ ಹೆಸರುವಾಸಿ ಎನಿಸಿರುವ ದೂರ್ವಾಸ ಮುನಿಗಳು ಅರಮನೆಗೆ ಆಗಮಿಸಿದರು. ದ್ವಾದಶಿ ಗಳಿಗೆಗಳು ಬಹಳ ಬೇಗ ಮುಗಿದು ಹೋಗುತ್ತಿತ್ತು. ಅಂತಹ ಸಮಯದಲ್ಲಿ ದೂರ್ವಾಸ ಮುನಿಗಳ ಆಗಮನ. ರಾಜ ಅಂಬರೀಷ ದೂರ್ವಾಸ ಮುನಿಗಳಿಗೆ ಎದುರು ಹೋಗಿ ವಿನಯದಿಂದ ನಮಸ್ಕರಿಸಿದನು. ಆದರೆ ದ್ವಾದಶಗಳಿಗೆ ಕೂಡಲೇ ರಾಜನು ಮುನಿಗಳನ್ನು ವಿನಯದಿಂದ ಪ್ರಾರ್ಥಿಸಿ ಕೇಳಿಕೊಂಡನು. ಮುನಿಗಳೇ, ತಾವು ಅರಮನೆಗೆ ಬಂದಿರುವುದು ನನ್ನ ಪೂರ್ವ ಜನ್ಮದ ಸುಕೃತ. ಇಂದು ದ್ವಾದಶಿ ವ್ರತದ ಆಚರಣೆ ಮಾಡುತ್ತಿರುವೆ. ನೀವು ದಯವಿಟ್ಟು ಸ್ನಾನ ಮಾಡಿ ಭೋಜನ ಸ್ವೀಕಾರ ಮಾಡಿ. ದ್ವಾದಶಿಗಳಿಗೆ ಸನಿಹದಲ್ಲಿದೆ. ನಂತರ ನಿಮ್ಮ ಸೇವೆಗೆ ನಾನು ಬದ್ಧ. ವಿಳಂಬ ಮಾಡಬೇಡಿ. ಇಲ್ಲದಿದ್ದರೆ ವ್ರತಭಂಗವಾಗುತ್ತದೆ. ನಾನು ನಿಮ್ಮಲ್ಲಿ ಸವಿನಯದಿಂದ ಪ್ರಾರ್ಥನೆ ಮಾಡುತ್ತೇನೆ. ದೂರ್ವಾಸ ಮುನಿಗಳು ಸ್ನಾನ ಮಾಡಿ ಬರಲು ಒಪ್ಪಿಗೆ ಸೂಚಿಸಿ ಸಮೀಪದಲ್ಲಿ ಹರಿಯುತ್ತಿರುವ ನದಿಗೆ ಹೊರಟರು. ರಾಜ ಮುನಿಗಳಿಗೆ ಕಾಯುತ್ತಿದ್ದನು. ಬಹಳ ಸಮಯವಾಯಿತು. ದೂರ್ವಾಸ ಮುನಿಗಳ ಸುಳಿವೂ ಇಲ್ಲ. ರಾಜ ಅಂಬರೀಷ ಚಿಂತಾಕ್ರಾಂತನಾದನು. ದ್ವಾದಶಿ ಗಳಿಗೆಗಳು ಸಮೀಪ ಬರುತ್ತಿವೆ. ಆ ಗಳಿಗೆಗಳು ಮುಗಿಯುವುದರೊಳಗೆ ನಾನು ಪಾರಣೆ ಮಾಡಬೇಕು. ಅನೇಕ ವರ್ಷಗಳಿಂದ ನಾನು ದ್ವಾದಶಿ ವ್ರತ ಆಚರಿಸಿ ಅನುಸರಿಸಿಕೊಂಡು ಬರುತ್ತಿರುವೆನು. ಏನು ಮಾಡುವುದು?
ಗುರುಗಳು ಸ್ನಾನ ಮುಗಿಸಿ ಬರಲು ಯಾಕೆ ತಡ? ಅತಿಥಿ ಸತ್ಕಾರ ನೀಡುತ್ತೇನೆ ಎಂದು ದೂರ್ವಾಸರಿಗೆ ಮಾತು ನೀಡಿರುವೆನು. ಈಗ ಏನು ಮಾಡಲಿ? ತನಗೆ ಒಳ್ಳೆಯ ಧರ್ಮ ಸಂಕಟ. ಅವರು ಬರುವ ಮೊದಲೇ ದ್ವಾದಶಿಗಳಿಗೆ ಮುಗಿದು ಹೋದರೆ ತನಗೆ ಫಲ ದೊರಕುವುದಿಲ್ಲ. ಶ್ರೀಹರಿಗೆ ಅಪಚಾರ. ಅಕಸ್ಮಾತ್ ಅವರು ಬರುವ ಮೊದಲು ತಾನು ಭೋಜನ ಭುಜಿಸಿದರೆ ಗುರುಗಳಿಗೆ ದ್ರೋಹ. ಏನು ಮಾಡಲಿ? ದೂರ್ವಾಸ ಮುನಿಗಳು ಶ್ರೀ ವಿಷ್ಣುವಿಗಿಂತ ಹಿರಿಯರು ಅಲ್ಲವೇ ಅಲ್ಲ. ಆದರೆ ದೂರ್ವಾಸ ಮುನಿಗಳು ಅತ್ಯಂತ ಕೋಪಿಷ್ಠ. ಅವರು ನನ್ನನ್ನು ಸುಮ್ಮನೆ ಬಿಡುವುದಿಲ್ಲ. ಅತಿಥಿಗೆ ಉಪಚಾರ ಮಾಡುವುದು ಬಿಟ್ಟು ಅಪಚಾರ ಮಾಡುವುದು ಸೂಕ್ತ ಅಲ್ಲವೇ ಅಲ್ಲ. ಏನು ಮಾಡಲಿ? ತಾನು ದ್ವಾದಶಿಗಳಿಗೆ ಮೀರುವ ಮೊದಲು ಪಾರಣೆ ಮಾಡುವುದು ಸೂಕ್ತ. ಈ ರೀತಿಯ ಆಲೋಚನೆಗಳು ಅಂಬರೀಷನ ಮನಸ್ಸಿನಲ್ಲಿ ಹೊಯ್ದಾಡಿತು. ಆದರೆ ಅವನು ಯಾವ ತೀರ್ಮಾನಕ್ಕೂ ಬಾರದಾದನು. ಅವನು ಕೂಡಲೇ ತನ್ನ ಅರಮನೆಯ ಪುರೋಹಿತರನ್ನು ಕರೆಸಿ ಸಲಹೆ ಸೂಚನೆ ತೆಗೆದುಕೊಂಡು ಮುಂದಿನ ಕ್ರಿಯೆ ನಿರ್ಧರಿಸುವುದು ಸೂಕ್ತ ಎಂದು ಭಾವಿಸಿದನು. ಅವನು ಕೂಡಲೇ ತನ್ನ ಅರಮನೆಯಲ್ಲಿ ಇರುವ ಸರ್ವಜ್ಞ ಎಂದು ಕರೆಸಿಕೊಳ್ಳುವ ಹಿರಿಯರನ್ನು ಕರೆಸಿಕೊಂಡನು. ಅವರು ತನ್ನನ್ನು ಕರೆಯಿಸಿದ ಕಾರಣ ಕೇಳಿದನು. ಸ್ವಾಮಿ, ನಾನು ಉಭಯ ಸಂಕಟಕ್ಕೆ ಸಿಲುಕಿರುವೆನು. ನನಗೆ ದಾರಿ ತೋರಿಸಿ. ನಾನು ದ್ವಾದಶಿ ವ್ರತ ಮಾಡುವುದು ನಿಮಗೆ ತಿಳಿದಿದೆ. ಇಂದು ದ್ವಾದಶಿ ಗಳಿಗೆಗಳು ಕೆಲವು ಸಮಯ ಮಾತ್ರ ಇದೆ. ಈ ದಿನವೇ ದೂರ್ವಾಸ ಮುನಿಗಳು ಅರಮನೆಗೆ ಆಗಮಿಸಿದ್ದಾರೆ. ಅವರಿಗೆ ಅತಿಥಿ ಸತ್ಕಾರ ನೀಡುತ್ತೇನೆ ಎಂದು ಮಾತು ಕೊಟ್ಟಿರುವೆನು. ಅವರು ಸ್ನಾನ ಮಾಡಿ ಬರಲು ಹೋಗಿದ್ದಾರೆ. ಆದರೆ ಈ ಕ್ಷಣದ ತನಕ ಸುಳಿವು ಇಲ್ಲ. ನನ್ನ ದ್ವಾದಶಿ ಗಳಿಗೆಗಳು ಮುಗಿಯುವ ಸಮಯ ಆಗಿದೆ. ನಾನು ಅತಿಥಿಗೆ ಕಾಯುವುದು ಸೂಕ್ತವೇ? ನನ್ನ ವ್ರತದ ಆಚರಣೆ ಮಾಡುವುದರಿಂದ ಯಾವ ದೋಷ ಉಂಟಾಗುತ್ತದೆ? ಈಗ ನಾನು ಏನು ಮಾಡಬೇಕು? ನೀವು ಸೂಕ್ತ ಸಲಹೆ ನೀಡುತ್ತೀರಿ ಎಂದು ಕರೆಸಿಕೊಂಡಿರುವೆನು. ರಾಜ ಅಂಬರೀಷ ಹೇಳಿದ ಸಂಗತಿಗಳನ್ನು ಹಿರಿಯರು ಸ್ವಲ್ಪ ಯೋಚಿಸಿದರು. ಅವರು ರಾಜನಿಗೆ ಈ ರೀತಿ ಹೇಳಿದರು. ರಾಜ, ನಿನ್ನ ಉಭಯ ಸಂಕಟಕ್ಕೆ ನಾನು ಅಭಯ ನೀಡುವ ಕೆಲಸ ಮಾಡುತ್ತೇನೆ. ಮನುಷ್ಯನಿಗೆ ಹಸಿವು ನೀರಡಿಕೆ ಆಗುವುದು ಸಹಜ. ಹಸಿವು ನೀಗಿಸಲು ಅನ್ನ ಆಹಾರ ಸೇವನೆ ಮಾಡುತ್ತಾರೆ. ಎಲ್ಲವೂ ಭಗವಂತನ ಲೀಲೆ. ಆಹಾರ ಸೇವನೆ ಮಾಡಿದ ನಂತರ ಜೀರ್ಣ ಆಗುವುದು ನಮ್ಮ ಜಠರದಲ್ಲಿ ಅಲ್ಲವೇ? ಅನ್ನ ಜೀರ್ಣವಾಗಲು ಅಗ್ನಿ ಸಹಾಯಕ. ಮನುಷ್ಯ ಮತ್ತು ಪ್ರಾಣಿಗಳಿಗೆ ಆಹಾರ ಜೀರ್ಣ ಮಾಡಲು ಸಹಾಯ ಮಾಡುವುದು ಅಗ್ನಿ. ಅಗ್ನಿ ಸಹ ದೇವರು, ಪರಮ ಪೂಜ್ಯ. ನೀನು ದೂರ್ವಾಸ ಮುನಿಗಳಿಗೆ ಕಾಯುತ್ತಿದ್ದರೆ ದ್ವಾದಶಿ ಗಳಿಗೆಗಳು ಮೀರುತ್ತವೆ. ಆಗ ನೀನು ಮಾಡಿದ ಪುಣ್ಯ ನಶಿಸಿ ಹೋಗುತ್ತದೆ. ದೂರ್ವಾಸ ಮುನಿಗಳು ಅತ್ಯಂತ ಕಠಿಣ ತಪಸ್ವಿ. ಅವರಿಗೆ ಆಹ್ವಾನ ನೀಡಿ ಗೌರವಿಸದಿದ್ದರೆ ತಪ್ಪು. ಅವರ ಶಾಪಕ್ಕೆ ನೀನು ಗುರಿಯಾಗುವೆ. ಅತಿಥಿ ಸತ್ಕಾರದಲ್ಲಿ ಲೋಪ ಉಂಟಾದರೆ ದೇವರು ಕ್ಷಮಿಸುವುದಿಲ್ಲ. ಅತಿಥಿಯನ್ನು ಬಿಟ್ಟು ಭೋಜನ ಮಾಡುವುದು ಮರ್ಯಾದೆ ಅಲ್ಲ. ದ್ವಾದಶಿ ಗಳಿಗೆಗಳು ಕಳೆದು ಹೋಗುವುದರಲ್ಲಿ ನೀನು ವ್ರತದ ನಿಯಮ ಪಾಲಿಸಬೇಕು. ಹೀಗಾಗಿ ನೀನು ಅತಿಥಿ ಸತ್ಕಾರ ನೀಡಬೇಕು. ನಿನ್ನ ವ್ರತವನ್ನು ಪೂರೈಸಿ ಪುಣ್ಯ ಗಳಿಸಿಕೊಳ್ಳಬೇಕು. ನನಗೆ ಸ್ವಲ್ಪ ಸಮಯ ನೀಡು. ಸೂಕ್ತ ಸರಿಯಾದ ಸಮಯದಲ್ಲಿ ಉಪಾಯ ಹೇಳುತ್ತೇನೆ ಎಂದು ಹೇಳುವಲ್ಲಿಗೆ 24ನೇ ಅಧ್ಯಾಯ ಮುಗಿಯಿತು.